ಶುಭೋದಯ ನಮ್ಮ ಎಲ್ಲ ಚಾಲಕರಿಗೆ. ನೋಡಿ ಸರ್, ಡ್ಯೂಟಿ ಮಾಡೋಕೆ ಬಂದೆ. ಅದು ತುಂಬ ಚಳಿ ಇದೆ, ಅದಕ್ಕೆ ತಲೆ ಮೇಲೆ ಒಂದು ಟೋಪಿ ಹಾಕ್ಕೊಂಡು ಡ್ಯೂಟಿ ಮಾಡೋಕೆ ಬಂದೆ. ಡ್ಯೂಟಿ ಆನ್ ಮಾಡ್ಕೊಂಡು ನಮ್ಮ ಎತ್ತರಲ್ಲಿ ಇವಾಗ ಡ್ಯೂಟಿ ತಗೊಂಡಿದ್ದೀನಿ. ವಿಧಾನಸೌಧ ಡ್ಯೂಟಿ ಬಿದ್ದಿದೆ, ಹೋಗಿ ಡ್ರಾಪ್ ಮಾಡಿ. ಅಲ್ಲಿ ಯಾವುದೇ ಥರ ಡ್ಯೂಟಿ ಬೀಳಲ್ಲ ವಿಧಾನಸೌಧ ಹತ್ರ, ಅದಕ್ಕೆ ಡ್ರಾಪ್ ಮಾಡಿ ಈಗ ಕಂಟರ್ಮೇಟ್ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ಹೋಗಿ ಹಾಕೋಣ ಅಂದ್ಕೊಂಡಿದ್ದೀನಿ. ಯಾವ್ಯಾರು ಡ್ಯೂಟಿ ಬೀಳ್ತವೆ ಅಂತ ಹೋಗ್ತಾ ಇದೆ. ಕಂಟರ್ಮೇಟ್ ರೈಲ್ವೆ ಸ್ಟೇಷನ್ ಹತ್ರ ನಮ್ಮ ಇಂದಿರಾ ಕ್ಯಾಂಟೀನು ನೋಡಿದೆ. ನಾಷ್ಟ ಮಾಡ್ಕೊಬಿಡೋಣ, ಯಾಕಂದರೆ ಟೈಮ್ 8 ಗಂಟೆ ಆಯಿತು. ನಾಷ್ಟ ಮಾಡ್ಕೊಬಿಡೋಣ ಅಂತ ಹೋಗ್ತಾಯಿದ್ದೀನಿ. ನೋಡೋಣ ಇಂದಿರಾ ಕ್ಯಾಂಟೀನಲ್ಲಿ ಹೆಂಗಿರುತ್ತೆ ತಿಂಡಿ. ಇಂದಿರಾ ಕ್ಯಾಂಟೀನ್ ಬಂದೆ. ನೋಡಿರಿ 10 ರೂಪಾಯಿಗೆ 3 ಇಡ್ಲಿ, ಹಂಗೆ ಉಪ್ಪಿಟ್ಟು, ಖಾರ ಬಾತು. ನಮ್ಮಂಥ ಬಡ ಆಟೋ ಚಾಲಕರಿಗೆ ನಾನಂತೂ ಎಲ್ಲೇ ಇಂದಿರಾ ಕ್ಯಾಂಟೀನ್ ಸಿಕ್ಕಲಿ ನಾನಂತೂ ನಾಷ್ಟ ತಿಂತೀನಿ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದು. ನಮ್ಮ ಬಡವರಿಗೆ ಸಿದ್ದರಾಮಯ್ಯವರು ಇಂದಿರಾ ಕ್ಯಾಂಟೀನು ಮಾಡಿದ್ದಾರೆ, ತುಂಬ ಉಪಯೋಗ ಆಗಿದೆ ನಮ್ಮ ಬಡವರಿಗೆ. ಅದಂತೂ ನಮ್ಮ ಆಟೋ ಚಾಲಕರಿಗೆ ತುಂಬ ಉಪಯೋಗ ಆಗಿದೆ. ಕೆಲವರು ತಿಂದೇ ಇರ್ಬೋದು, ಆದರೆ ನಾನಂತೂ ಇಂದಿರಾ ಕ್ಯಾಂಟೀನಲ್ಲಿ ತಿಂತೀನಪ್ಪ. ತುಂಬ ಅದ್ಭುತವಾಗಿದೆ ತಿಂಡಿ. ನೋಡಿ, ಯಾರು ಕೊಡ್ತಾರೆ 3 ಇಡ್ಲಿ ಮತ್ತು ಉಪ್ಪಿಟ್ಟು ಯಾರು ಕೊಡ್ತಾರೆ? ಯಾರೂ ಕೊಡೋಲ್ಲ. ನೋಡಿ ಎಷ್ಟು ಜನ ತಿಂತಾಯಿದ್ದಾರೆ. ನಮ್ಮ ಹೋಟ್ಲಿಗೆ ಹೋದರೂ ಕೂಡ 10 ರೂಪಾಯಿಗೆ ಇಷ್ಟೊಂದು ಸಿಕ್ಕಲ್ಲ. ಯಾಕಂತಂದರೆ ನಾವು ಹೋಟ್ಲಿಗೆ ಹೋದರೆ 2 ಇಡ್ಲಿಗೆ 40 ರೂಪಾಯಿ ಇಲ್ಲ 50 ರೂಪಾಯಿ ತಗೊತಾರೆ. ಖಾರ ಬಾತು ಅಂತಾರೆ, ಕೆಲವರು ಉಪ್ಪಿಟ್ಟು ಅಂತಾರೆ. ಖಾರ ಬಾತ್ಗೆ ಅದಕ್ಕೊಂದು 40-50 ರೂಪಾಯಿ ತಗೋತಾರೆ. 2 ಸೇರಿದ್ರೆ 90 ರೂಪಾಯಿ. ಆದರೆ 10 ರೂಪಾಯಿ ಕೊಟ್ಟರೆ 2 ಸಿಗ್ತೈತೆ ತಿಂಡಿ. ಅಲ್ಲಿ ಬಂದು ಒಂದು ಟೋಕನು 5 ರೂಪಾಯಿ. ಖಾರ ಬಾತ್ನಾರ ತಗೋಬೋದು, ಇಲ್ಲ ಉಪ್ಪಿಟ್ಟಾರ ತಗೋಬೋದು, ಇದು ಇಡ್ಲಿನಾರ ತಗೋಬೋದು. ಆದರೆ ನಾನು 2 ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ನಮ್ಮ ಆಟೋ ಚಾಲಕರು, ಕ್ಯಾಬ್ ಚಾಲಕರು ಅಂತೂ ತುಂಬ ಉಪಯೋಗ ಆಗಿದೆ ನಮ್ಮ ಸಿದ್ದರಾಮಯ್ಯ ಅವ್ರ ಕಡೆಯಿಂದ. ಆಟೋ ಚಾಲಕರು, ಕ್ಯಾಬ್ ಚಾಲಕರಿಂದ ಸಿದ್ದರಾಮಯ್ಯಗೆ ದೊಡ್ಡ ಸಲ್ಯೂಟು. ಧನ್ಯವಾದ, ನಮಸ್ಕಾರ. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ.